ಬಿಜೆಪಿ ನಾಯಕರನ್ನ ಪ್ರದೀಪ್ ಈಶ್ವರ್ ಟೀಕಿಸಿದ್ರು. ವಿಜಯಪುರದ ಕೋತಿ ಅಂತ ಪ್ರದೀಪ್ ಈಶ್ವರ್ ಟೀಕಿಸಿದ್ರು. ಪ್ರದೀಪ್ ಈಶ್ವರ್ ಮಾತಿಗೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿತ್ತು. ಪ್ರದೀಪ್ ಈಶ್ವರ್ಗೆ ಅಜಯ್ ಕುಮಾರ್ ಸವಾಲ್ ಹಾಕಿದ್ರು. ತಾಕತ್ತಿದ್ರೆ ದಾವಣಗೆರೆಗೆ ಬಂದು ಪ್ರಚಾರ ಮಾಡುವಂತ ಅಜಯ್ ಕುಮಾರ್ ಹೇಳಿದ್ರು. ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರದೀಪ್ ಈಶ್ವರ್ ವರ್ಸಸ್ ಬಿಜೆಪಿ ಜೊತೆ ನಾವಿದ್ದೀವಿ. ಚಿಕ್ಕ ಪುಟ್ಟ ಅಸಮಾಧಾನಗಳಿರ್ಬೋದು, ದಯವಿಟ್ಟು ಕೈ ಮುಗಿದು ನಾನು ದಾವಣಗೆರೆ ಎಲ್ಲ ಮುಸ್ಲಿಂ ಬಾಂಧವರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ BJP ಅಯೋಗ್ಯರಿಗೆ, BJP ಮುಟ್ಟಾಳರಿಗೆ ಓಟ್ ಹಾಕಬೇಡಿ. ನಿಮ್ಮ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದವರು BJPಯವರು, ನಿಮ್ಮ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದವರು BJPಯವರು, ನಿಮ್ಮ ಕುಟುಂಬದ ಹೆಣ್ಣುಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡಿದವರು BJPಯವರು. ಇವತ್ತು ನೀವು ಯಾವುದೋ ಅಸಮಾಧಾನಕ್ಕೆ BJPಗೆ ಓಟ್ ಹಾಕಿದ್ರೆ ನಿಜವಾಗ್ಲೂ ನಿಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತಾ, ಈ BJP ಅಸಮರ್ಥರಿಗೆ, ಅಯೋಗ್ಯರಿಗೆ ನೀವು ಪಾಠ ಕಲಿಸ್ತೀರಾ ಅಂತ ನಂಬಿಕೆ ನನಗಿದೆ ಸರ್. ನಿಮ್ಮ ಅಲ್ಪಸಂಖ್ಯಾತ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ಬೋದಾ? ಆ ಯತ್ನಾಳ್ ಇದ್ದಾರಲ್ಲ ಬಿಜಾಪುರದ ಕೋತಿ, ಅವ್ರು ಮಾತಾಡ್ಬೋದಾ? ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ದು? ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಮಗೆ ಬೇಜಾರಾಗಲ್ವಾ? ನಾನು ಇದೇ ಹೇಳ್ತಾ ಇರೋದು ರೀ, ಮೈನಾರಿಟೀಸ್ ಕುಟುಂಬಗಳ ಬಗ್ಗೆ ಹಿಂಗೆ ಮಾತಾಡೋರ ಬಗ್ಗೆ ನೀವು ಹೆಂಗೆ ಇದು ಮಾಡ್ತೀರಾ? ಮೈನಾರಿಟೀಸ್ ಒಂದಾಗ್ತಾರೆ ನನ್ನ ನಂಬಿಕೆ ಇದೆ. ನಿಮ್ಮ ಜೊತೆ ನಾವಿದ್ದೀವಿ. ಕ್ಷೇತ್ರಕ್ಕೆ ಹೋಗಕ್ಕೆ ನಿನಗೆ ತಾಕತ್ತಿಲ್ಲ, ಅಲ್ಲೇ ಗಡಗಡ ನೋಡುತ್ತೀಯ ನೀನು ಬಂದು ಮೀಡಿಯಾದ ಮುಂದೆ ಫೋರ್ಸ್ ಕೊಡ್ತೀಯಾ? ಬಾರಯ್ಯ ನೋಡ್ತೀನಿ ನಿನ್ನ ತಾಕತ್ತೇನು ಅಂತದ್ದು. ನೀನು ಒಬ್ಬನೇ ಬರಬೇಡ, ನೀನು ಯಾಕಂದ್ರೆ ನಿಮ್ಮೂರಿಗೆ ಒಬ್ಬನೇ ಹೋಗಲ್ಲ, ನೀನು ಇಲ್ಲಿ ಒಬ್ಬನೇ ಬರಬೇಡ. ನೀನು ಏನು ದಂಡು ದಾಳಿ ಇದೆಯಲ್ಲ, ನಿನ್ನ ಇಡೀ ಕ್ಷೇತ್ರದ ದಂಡು ದಾಳಿ, ನಿನ್ನ ಕಾಂಗ್ರೆಸ್ ಕಾರ್ಯಕರ್ತರುಗಳು ನಿನಗೆ ಬೆಂಬಲಕವಾಗಿ ನಿಂತಿರ್ತಕ್ಕಂಥವ್ರು, ನಿನ್ನೇನು ನಿನ್ನ ಕಾಲೇಜಲ್ಲಿರೋ ಚೇಲಾಗಳು, ನಿನ್ನ ಕೆಲವೊಂದು ಕಡೆ ಇರೋ ಚೇಲಾಗಳು ಇದಾರಲ್ಲ, ಅವ್ರನ್ನೆಲ್ಲರನ್ನು ಕರ್ಕೊಂಬ. ನಿನ್ನ ತಾಕತ್ತೇನಂತ ನೋಡೋಣ. ನಾವು ಭಾರತೀಯ ಜನತಾ ಪಕ್ಷದವರು, ಅದರಲ್ಲೂ ಚಿತ್ರದುರ್ಗ ಜಿಲ್ಲೆ ಗಂಡು ಮೆಟ್ಟಿನ ನಾಡಿನರ್ ಕಣಯ್ಯ, ನಿನ್ನಂಗೆ ಬೊಗಳಲ್ಲ. ಬಾ ನಿನ್ನ ನೋಡ ನಿನ್ನ ತಾಕತ್ತೇನಂತೇಳಿ. ಏನೋ ಸಾರ್ವಜನಿಕರು ಕಾಯ್ತಾ ಇದ್ದಾರೆ, ನಿನ್ನ ಅಲ್ಪಸಂಖ್ಯಾತರು ಕಾಯ್ತಾ ಇದ್ದಾರೆ, ನಿನ್ನ ಮಗನೇ ಬಾ ನೀನು ಅಂತೇಳಿ. ನಿನ್ನ ಅಂತ್ಯ ನೀನೇ ನಿನ್ನ ಹಣೆ ಬರ್ಕೊಂಡ್ಬಿಟ್ಟಿದ್ಯಾ. ಪಾಪ ಪುಣ್ಯಾತ್ಮ ಬ್ರಹ್ಮ ಬರೆದು ಕಳಿಸಿದ್ದ, ಪ್ರದೀಪ್ ಈಶ್ವರ್ ಶಾಸಕನಾಗ್ಲಿ, ಮುಂದೆ ಮಂತ್ರಿ ಆಗ್ಲಿ, ಇನ್ನು ದೊಡ್ಡ ದೊಡ್ಡ ಹುದ್ದೆ ತಗೊಳ್ಳಿ ಅಂತ ಭಗವಂತ ಪುಣ್ಯಾತ್ಮ ಬ್ರಹ್ಮ ಬರೆದು ಕಳಿಸಿದ್ರೆ ನಿನ್ನ ಎಡಗೈಲಿ ನೀನೇ ಹರಿಸ್ಕೊಂಡ್ಬಿಟ್ಟೆಲ್ಲೋ ಮುಠಾಳ. ಬಾ ನಿನ್ ತಾಕತ್ತಿದ್ದ ನಿನ್ನ ಕ್ಷೇತ್ರ. ನಾನು ಇಸ್ಲಾಂ ಧರ್ಮವನ್ನು ಗೌರವಿಸ್ತೀನಿ, ಆದ್ರೆ ಇವತ್ತು ಯೂಟ್ಯೂಬ್ ಅಲ್ಲಿ ಹೋಗಿ ಅದ್ಯಾವುದೋ ಬಿಜಾಪುರದ ಒಂದು ಕೋತಿ ಮರಿ ಇದೆ ಅಲ್ಲ, ಕೋತಿ ಮರಿ ಅದು ಯಾವುದೋ ಯತ್ನಾಳ್ ಅಂತ ಒಂದು ಕೋತಿ ಮರಿ ಇದೆ. ಅವ್ರು ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ದೆಲ್ಲ ನೋಡಿದ್ಮೇಲೆ ನಿಮಗ್ ಸಹಿಸ್ಕೊಳಕ್ಕಾದ್ರೆ, ಅಲ್ಲ ರೇ, ನನ್ನ ಮನೆ ಹೆಣ್ಣು ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನ? ನಿಮ್ಮ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರು, ನಾನು ಇಷ್ಟೇ ಕೇಳಿದ್ದು. ಅದಕ್ಕೆ ಪಾಪ ನಮ್ಮ ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಅವರು ಎಲ್ಲ ಟ್ರಿಗರ್ ಆಗಿ ನಿನಗೆ ದಮ್ಮಿದ್ರೆ ದಾವಣಗೆರೆಗೆ ಬಾ ಅಂತ ನಿಮ್ಮ ಆಫೀಸ್ ಮುಂದೆ ಬಂದು ನಿಂತ್ಕೊಂಡೆ. ಏನಾದ್ರು ಅಲ್ಲಲ್ಲ, ನೀವು ಹೋಗಿದ್ದೀರಿ, ನೀವು ಬೇರೆ ಬೇರೆ ಎಲ್ಲ ಆಗ್ತದೆ. ನಾನು ಅವ್ರ BJP ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ದೆ, ಒಂದೇ ಒಂದು ಕೂಡ ನೀವು. ಮತ್ತೆ ನಾನು BJP ಅವ್ರಿಗಿಂತ ಸಂಸ್ಕೃತಿಯಿಂದ ಮಾತಾಡ್ತೀನಿ, ಅಷ್ಟು ಮಾತ್ರ ಹೇಳಬಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.